ಏನು ಮಾಡ್ತಾ ಇದ್ದೀರಾ ಮಮ್ಮಿ? ಇನ್ನೇನೋ ಮಾಡಲಿ. ದಿಂಬು ರೆಡಿ. ಮಲ್ಲಿರೋ ಹಳೆ ಪಡೆ ದಿಂಬು ಹೊಲಿತಾ ಇದ್ದೀನಿ. ಹಾಂ, ಹಳೆ ಪಡೆದೇನಿಲ್ಲ. ನಂದು ಇದು ದಿಂಬು ತುಂಬ ಕುತ್ತಿಗೆಗೆ ಹೈಟ್ ಇತ್ತು. ಹೈಟ್ ಇರೋದ್ರಿಂದ ಫುಲ್ ತೆಳ್ಳೆ ಮಾಡಿದೆ. ಆಮೇಲೆ ನೋಡಿದ್ರೆ ತೆಳ್ಳೆ ಅಂದ್ರೆ ಕುತ್ತಿಗೆನೆ ಕೆಳಕ್ ಬಿದ್ದೋಗಿತ್ತು. ಅದಕ್ಕೆ ಇನ್ನೊಂದ್ ಸ್ವಲ್ಪ ಅದನ್ನ ಹತ್ತಿ ಇನ್ನೊಂದು ದಿಂಬಿದ ಹಾಕಿದ್ದಲ್ಲ, ಅದು ಹಾಕ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂದ್ಬಿಟ್ಟು ನೇರ ಮಾಡ್ಕೊಳ್ತಾ ಇದೀನಿ. ಯಾಕೆ ಅಂತಂದ್ರೆ ಯಾವಾಗ್ಲೂ ತಲೆಗೆ ದಿಂಬು ನಾನು ಬೇಕಾದ್ರೆ ತಲೆಗೆ ದಿಂಬಿಲ್ಲ ಮಲಗ್ಬಿಡ್ತೀನಿ. ಹೈಟ್ ಅಲ್ಲಿರೋ ದಿಂಬ್ರ ನಾನು ಯಾವಾಗ್ಲೂ ಹಾಕೊಳ್ಳಲ್ಲ. ಯಾಕೆಂದ್ರೆ ಅದು ಬೆನ್ನು ಮೂಳೆ ಎಲ್ಲ ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ. ಯಾವಾಗ್ಲೂ ಯಾರಾದ್ರೂ ಅಷ್ಟೇನೆ. ಅದರಿಂದ ತುಂಬಾ ಸಮಸ್ಯೆಗಳಿದೆ. ಯಾವಾಗ್ಲೂ ಸಾಫ್ಟ್ ಸಾಫ್ಟ್ ಆಗಿ ಹಾಕೊಳ್ಳಿ. ನಮ್ಮ ಮನೆ ದಿಂಬ್ ಇರುತ್ತೆ ತುಂಬಾನೇ ಪಾಂಚ್ ತರ. ಯಾಕೆಂದ್ರೆ ಅದು ತಲೆಗೆ ಹಾಕೊಂಡು ಒಬ್ರು ಅದು ಹಾಕ್ಲಿಲ್ಲ ಅಂದ್ರೆ ನಿಜನೇ ಬರಲ್ಲ. ಅದು ಇಷ್ಟು ದಪ್ಪ ದಿಂಬು ಹಾಕೊಳ್ತಾರೆ ಪುಟ, ಗಟ್ಟಿ ಗಟ್ಟಿ ದಿಂಬುಗಳು. ಆತರ ಯಾರ ಹತ್ರ ಡ್ಯಾಡಿನ ಹಾಕೊಳ್ತಾರಲ್ಲ ಮಾಮ್. ಅಯ್ಯೋ ನಮ್ಮನೆಯವ್ರಿಗೋಸ್ಕರ ಒಂದು ರಿಪೇರಿ ರೆಡಿ ಮಾಡ್ತಾ ಇದೀನಿ. ಒಂದ್ ದಿಂಬ್ರ ಅಂದ್ರೆ ಅವ್ರು ನಾವ್ ಎತ್ತಿಟ್ರು ಕೂಡ 2 ದಿಂಬು ಹಾಕೊಳ್ತಾರೆ. ಹೇಳ್ತೀವಿ, ಆಮೇಲೆ ಅವ್ರು ಗೊರಕೆ ಸಿಕ್ಕಾಬಿಟ್ಟೆ ಹೊಡಿತಾರೆ. ಯಾಕೆಂದ್ರೆ ಆ ದಿಂಬು ಹೈಟ್ ಇರೋದ್ರಿಂದನೇ ಗೊರಕೆಗಳೆಲ್ಲ ಬರೋದು. ಹೇಳದ್ ಮಾತೆ ಕೇಳಲ್ಲ. ಅದು ಒಳ್ಳೇದಲ್ಲ ಬೆನ್ನು ಮೂಳೆಗೆಲ್ಲ. ನಾನು ತುಂಬಾ ವರ್ಷಗಳಾಯ್ತು ಆತರ ಸ್ವಲ್ಪ ಹೈಟ್ ದಿಂಬುಗಳು ಎಲ್ಲ ಹಾಕೊಳ್ಳೋದು. ದಿಂಬೆ ಬೇಡ ಅನ್ಸ್ಬಿಡುತ್ತೆ. ಅದು ನಿಮ್ಮ ದಿಂಬಾ? ಇದು ನಂದು. ಅದಕ್ಕೆ ಹೊಲ್ಕೊಳ್ತಾ ಇದ್ದೀನಿ. ನೀಟಾಗಿ ಹೊಲ್ದ್ಬಿಟ್ಟು ನಾನೇ ಈ ತರ ಮಾಡೋದು. ಓಕೆ, ಇನ್ನು ಅದೆಲ್ಲ ಸರಿ ಇದೆಯಲ್ಲ ನಿಮ್ದೆಲ್ಲ? ನಿಮ್ದೆಲ್ಲ ಇನ್ನ ಸಾಫ್ಟ್. ನಿಮ್ದು ಬುಜ್ಜಿ ಬೀಳಿದೆಲ್ಲ. ಓಕೆ, ರೆಡಿ ಮಾಡಿ. ಮತ್ತು ಹಾಗೆಯೇ ನಾನು ಇವತ್ತು ಹಾಸ್ಪಿಟಲ್ ಬಂದೆ, ಕಾಮಾಕ್ಷಿ ಹಾಸ್ಪಿಟ್ಲಿಗೆ. ನನಗೆ ಮೊದಲು ಆಪ್ರೇಷನ್ ಮಾಡಿದ್ದು ಕಾಮಾಕ್ಷಿ ಹಾಸ್ಪಿಟಲ್. ಲಾಸ್ಟ್ ಸರಿ ಆಪ್ರೇಷನ್ ಮಾಡಿದ್ದು ನಾನು ಕೊನೆಯಲ್ಲಿ ಮಾಡಿದ್ರಲ್ಲ ಆ ಆಪ್ರೇಷನು. ಆ ಡಾಕ್ಟ್ರ್ ಹತ್ರ, ಶಿವಕುಮಾರ್ ಡಾಕ್ಟ್ರ್ ಹತ್ರ ತೋರಿಸೋಣ ಅಂದ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಬಂದಿದ್ದೆ. ಅವರು ಏನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲೇ ಸ್ಕ್ಯಾನಿಂಗ್ ಹಿಂಗೆಲ್ಲ ಬರ್ಕೊಟ್ರು. ಇಲ್ಲೇ ಚೆಕ್ ಮಾಡಿಸ್ಬಿಟ್ರೆ ಒಳ್ಳೇದಲ್ವಾ, ಬೇರೆ ಕಡೆ ಅಲ್ಲಿ ಇಲ್ಲಿ ಅಂತ ಹೋಗೋ ಬದಲು ಅಂದ್ಬಿಟ್ಟು ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಬಂದಿದ್ದೆ ನಾನು. ಅಲ್ಲಿಂದ ಬರ್ಬೇಕಾದ್ರೆ ಬುಜ್ಜಿ ಬೇಬಿ ಅಲ್ಲಿಂದನೇ ಆಟ ಮಾಡ್ಕೊಂಡು ಬಂದ. ನಾನು ಗೋಬಿ ಕೊಟ್ಕೊಂಡ್ರೆ ಅವ್ನಿಗೆ ಇತ್ತೀಚೆಗೆ ಬೇಡಪ್ಪ ಗೋಬಿ ಅಂದ್ರೆ ಕೇಳಲ್ಲ. ಇಲ್ಲಿ ಇವಾಗ ಚೆನ್ನಾಗಿ ಮಾಡ್ತಾರೆ ಎಲ್ಲ, ಅದು ಕಲರ್ ಏನೂ ಹಾಕಲ್ಲ. ನಾವು ಆಟ ಮಾಡ್ತಾನೆ ಅಂದ್ಮೇಲೆ ಕೊಡಿಸ್ಲೇಬೇಕಲ್ವಾ. ಕಾಶ್ ಏಯ್ ತಿನ್ನೋಂಗಿಲ್ಲ, ಬಿಡ್ತಾರೆ, ಬೈತಾರೆ ನೋಡೋರು, ಹೊಡಿತಾರೆ. ಯಾವುದು? ಸರ್, ಒಂದು ಟೂತ್ ಪಿಕ್ ತಿನ್ನು. ಸುಡುತ್ತೆ? ಬೇಡ ಬೇಡ ಇರು. ಟೇಸ್ಟ್ ಇಲ್ಲ. ಹೇಳ್ತೀಯಾ ಎಷ್ಟು ಖಾರ ಹಾಕಿದ್ದೀರಂತ? ಏನು ಮಾಡ್ತಿದ್ಯಾ? ಗಾಳಿಗೆ ಆರಿಸ್ತಿದ್ಯಾ ಗೋಬಿನ? ಓ, ಆರ್ಕೊಳ್ತಾ? ಚೆನ್ನಾಗಿತ್ತ ಗೋಬಿ? ಸಾಕಾ? ಕುಷ್ಮ ಸಾಕ ಬೇಕಿನ್ನ? ಅವನಿಗೆ ಬೇಕು, ಅವ್ನಿಗೆ ಇನ್ನ ಖುಷ್. ಬೇಗ ಬೇಗ ಬಾ ಖುಷಿ ಇವಾಗ. ಅಲ್ಲ, ಗೋಬಿಗೆ ಗಾಳಿಲಿ ಎಲ್ಲ ಉರ್ಬ್ಕೊಂಡು ತಿಂದ್ರೆ ಗಾಳಿಗೆ ಆರಿಸ್ಕೊಂಡು ತಿಂತಾನೆ. ಇಲ್ಲಿ ತಗೋಕಂದ ನೋಡಿ, ಇಲ್ಲಿ ಇದು ಚುಚ್ಚಿದು ಅದನ್ನ ಚುಚ್ಚು ಇಲ್ಲಿ ನೋಡಿ. ಮಂಗನ ಸರಿ ಬಾ, ಆಯ್ತಾ? ಬಿಡು ಬಿಡು, ಅಲ್ಲೇ ಇರಲಿ, ಅಲ್ಲೇ ಇರಲಿ. ಡಸ್ಟ್ಬಿನ್ಗೆ ಹಾಕ್ತೀಯಾ? ಬಿಡೋದು ಬಿಡು, ನಾನು ಇಲ್ಲಿ
ಹೇಳ್ಬಿಟ್ಟು ಸ್ಲಿಪ್ಪರ್ ಹಾಕೊಳ್ಳೋ. ಏನಾಯ್ತು? ಇಲ್ಲೇ ಬಂತಲ್ಲ ಬಾ, ನಡಿ ಮನೆಗೆ ಹೋಗೋಣ. ನೀರು ಬೇಡ ಇಲ್ಲಿ, ಬೇಡಕ್ಕಂದ. ಮತ್ತು ಇದು ನೋಡಿ, ಒಂದು ಬೆಳ್ಳಿ ಛತ್ರಿ ದೇವ್ರಿಗೆ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಮಾಡಿಸುವಂಥ ಒಂದು ಛತ್ರಿ. ತುಂಬ ಚೆನ್ನಾಗಿದೆಯಲ್ಲ, ಅದು ಯಾವ ದೇವ್ರಿಗೆ ಒಂದು ಹರಕೆ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಸಿರುವಂಥದ್ದು. ಅಂದರೆ ಗಂಡು ದೇವ್ರುಗಳಿಗೆ ಕೊಡುವಂಥದ್ದು. ತುಂಬ ಚೆನ್ನಾಗಿದೆ. ಏನಾಯಿತು ಕೋಶ್? ಸರಿ, ಸೈಡಿಗೆ ಕೂತ್ಕೋ. ನಾನಿಲ್ಲಿ ವಾಯ್ಸ್ ಕೊಡ್ತಿದ್ದೀನಿ. ಬುಜ್ಜಿ ಬೇಬಿ ಬಂದ್ಬಿಟ್ಟು ಕೆಮ್ತಾ ಇದ್ದಾನೆ. ಮತ್ತು ಹಾಗೆ ಬರಬೇಕಾದ್ರೆ ಈ ಸತಿ ಮಳೆಗಾಲ ಆಗಿರೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ರೈತರಿಗಂತೂ ಖುಷಿ. ನಾವು ಹೋಗಿದ್ದು ಹೊರಗಡೆ ಅಲ್ವಾ, ಕೆ ಆರ್ ನಗರ ಆ ಸೈಡ್ ಹೋಗಿದ್ದು. ಅಲ್ಲಂತೂ ಫುಲ್ಲು ಹೊಗೆ ಸೊಪ್ಪು, ತುಂಬ ಚೆನ್ನಾಗಿ ಈ ಸತಿ ಹೊಗೆ ಸೊಪ್ಪನ್ನ ಬೆಳೆದಿದ್ದಾರೆ. ನಾನು ಇನ್ನೂ ವೀಡಿಯೋ ಮಾಡ್ಕೊಬೋದಿತ್ತು ಅಲ್ಲಿ. ನಾನು ಮುಂದೆ ಹೋಗ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಮಾಡಲಿಲ್ಲ, ಯಾವುದೇ ವೀಡಿಯೋ ಕೂಡ ಮಾಡಲಿಲ್ಲ. ಆಮೇಲೆ ಮುಂದೆ ಬರ್ಬೇಕಾದ್ರೆ ಹಂಗೆ ಒಂದು ತಗೊಂಡೆ. ಈ ಹುಳು ಇದೆಯಲ್ಲ, ಇದು ಮನೆಗೆ ಬಂದರೆ ನೀವೇನಂತ ಹೇಳ್ತೀರ ಅಂತ ಹೇಳಿ. ನಮ್ಮ ಕಡೆ ಎಲ್ಲ ಇದು ಬಂತು ಅಂತಂದರೆ ಅದೇ ಏನೋ ತೀರ್ಕೊಂಡಿರ್ತಾರಲ್ಲ ಅವರು ಈ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಅವತ್ತು ನಾನೇನು ಮಾಡಿದೆ, ಎಲ್ಲ ಬೆಡ್ಶೀಟ್ ಎಲ್ಲ ಒಗೆದು ಅಲ್ಲೇ ತಂತಿ ಮೇಲೆ ಹಾಕಿದಲ್ವ, ಅದು ಎತ್ಕೊಬಂದು ಮನೇಲಿ ಮಡಗಿದ್ದೀನಿ. ಅದು ನಾನು ಹೊಚ್ಕೊಳಕ್ಕೆ ತಗೊಂಡ್ರೆ ಅದರಲ್ಲೇ ಇತ್ತು. ಶೈಲು ಅಂತೂ ಪಾಪು ಅಂತೂ ಭಯನೇ ಪಟ್ಬಿಟ್ರು. ಆಮೇಲೆ ಏನಿಲ್ಲ ಅಂದ್ಬಿಟ್ಟು ತಗೊಂಡು ಬಂದು ಹಾಲಲ್ಲೇ ಬಿಟ್ಟೆ. ಅದು ಹೊರಗಡೆನೂ ತೊಗೊಂಡು ಹಾಕಲಿಲ್ಲ, ಮುಂದೆ ಹಾಲಲ್ಲಿ ಬಿಟ್ಟಿದ್ದೆ. ನಿಮ್ಮ ಕಡೆ ಎಲ್ಲ ಇದನ್ನು ಏನಂತ ಕರಿತೀರಾ ಅಂತ ಹೇಳಿ. ನನಗೂ ತಿಳ್ಕೊಬೇಕು ಅನ್ನೋ ಆಸೆ ಇದೆ ಅಲ್ವಾ. ಹಾಗಾಗಿ ನನಗೆ ಹೆಲ್ತ್ ಸರಿ ಇಲ್ಲದೇ ಕಾರಣ ನಿಜವಾಗ್ಲೂ ನಾನು ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿರೋದು ಇವತ್ತು ಜೋಡಿಸಿ ಇದಕ್ಕೆ ಆಗ್ತಾ ಇರೋವಂಥದ್ದು. ನೋಡಿ, ಅದೆಲ್ಲೂ ಹೋಗ್ತಾಯಿಲ್ಲ, ಹಾಗೆ ಕುಂತಿದೆ. ಅಷ್ಟು ಎಷ್ಟು? 200 ರೂಪಾಯಿ ಮಾರು ಶಿವ. ಒಂದು ಕೆ ಜಿ ತಗೊಳ್ಳೋದು ಬೀನ್ಸ್. ಸರಿ, ಇದು ರೋಸ್ ಎಲ್ಲ ತಂದಿದ್ದ? ಬೇಡ, ರೋಸ್ ಎಷ್ಟು ಎತ್ಕೊಂಡ? ಟೊಮೊಟೊ ಪುಟ ಟೊಮೊಟೊ ಇದೆಯಲ್ಲ ಅವತ್ತು ತಗೊಂಡು. ಎಷ್ಟು ಟೊಮೊಟೊ? ಅವತ್ತು 50 ಕೊಟ್ಟೆನೋ ತಗೊಂಡಿವಲ್ಲ. ತಾಕ ಒಂದು ಸುಮಾರು ಏನಾಯ್ತಲ್ಲ. ಯಾಕಪ್ಪ ಕರೆಕ್ಟಾಗಿ ಒಂದಿನ ತಗೋಬೋ ಬೀನ್ಸ್ಗಳ. ಹಾಂ, ನೀವಾ? ಟೊಮೆಟೊ ತಗೋತೀರಮ್ಮ? ಎಲ್ಲ ಆಯ್ಕ ಟೊಮೆಟೊ ತೆಗೆದ್ರೆ ಪುಟ್ಟ ಮೊರ ತಗೋಬೋ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇನ್ಸ್ಟಾಗ್ರಾಮು ಕೂಡ ಹಾಕಿದೆ ನಾನು, ಶಾರ್ಟ್ಸ್ ತೆಗೆದ್ಬಿಟ್ಟು. ಇವ್ರಿಗೆ ಮಾತು ಬರಲ್ಲ, ಅಂದರೆ ಅವ್ರಿಗೆ ಮೂಗರು ಏನಾಗಿದೆ, ಕಿವಿ ಕೇಳಿಸ್ತದೆ ಅದು ಗೊತ್ತಿಲ್ಲ. ಅವ್ರಿಗೆ ಮಾತು ಬರಲ್ಲ, ಇಬ್ರಿಗೂ ಕೂಡ ಮಾತು ಬರಲ್ಲ. ಅವರು ಹಿಂಗೆ ಮಾತಾಡ್ತಾರೆ ಅಂದರೆ ಫೋನ್ ಮಾಡಿಕೊಂಡು ವೀಡಿಯೋ ಕಾಲಲ್ಲಿ ಕೂಡ ಆ ಕಡೆಯಿಂದ ಎಲ್ಲ ಅವ್ರ ಥರ ಇರೋರೇ ಮಾತಾಡೋದು ನನಗಿದೆ. ವೀಡಿಯೋ ಕಾಲಲ್ಲಿ ಕೂಡ ಮಾತಾಡ್ತಾರೆ. ಅವ್ರ ಹುಡುಗಿ ಜೊತೆನೇ ಮಾತಾಡ್ತಿದ್ರು. ನನಗೆ ಇದಲ್ಲಿ ಕುಂತ್ಕೊಂಡಿದ್ದಾರಲ್ಲ ಅವರು, ಮೊದಲು ಅದನ್ನು ನಾನು ಸ್ವಲ್ಪ ವೀಡಿಯೋ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ನೋಡ್ಬೇಕು ಹೆಂಗೆ ಮಾತಾಡ್ತಾರೆ ಅಂತ, ಯಪ್ಪ ಅಂತ ಅನ್ಸ್ಬಿಡ್ತು. ಮತ್ತು ನಾನು ಅವ್ರನ್ನ ಇನ್ನೊಂದು ಸರಿ ಅಬ್ಸರ್ವ್ ಮಾಡ್ಕೊಂಡು ಅವ್ರು ವೀಡಿಯೋ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬರಬೇಕಾದ್ರೆ ಹೊರಗಡೆಯಿಂದ ಮಾಡಿದೆ. ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಾನು ಮತ್ತೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಪೋರ್ಟ್ ಕರೆದಿದ್ರು. ಅವಾಗ ಇವರು ಗಾಡಿ ಇದೆಲ್ಲ ಅಂದರೆ ಹಾಕ್ಸ್ತಾರೆ, ಅಲ್ಲಿ ಇದು ಮಾಡಿಸ್ತಾರಲ್ಲ, ಅವ್ರು ಮಾಡಿಬಿಟ್ಟು ದುಡ್ಡು ತಗೊಳ್ತಾರೆ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಅಂತ ಅನಿಸ್ಬಿಡ್ತು. ಹಿಂಗೂ ಮಾತಾಡ್ಬೋದಪ್ಪ, ಮಾತು ಬರ್ದೇ ಇರೋರು. ಅಂದರೆ ಮಾತು ಬಂದರೆ ಇನ್ಯಾವ ರೇಂಜ್ಗೆ ಅವರು ಮಾತಾಡ್ಬೋದು, ಜಗಳ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೋದು ಅಂತ ಅನ್ಸ್ಬಿಟ್ಟು. ನೆಟ್ವರ್ಕ್ ಸಿಕ್ತಿಲ್ಲ ಅಂದರೆ ನೆಟ್ವರ್ಕ್ ಹುಡುಕ್ತಾ ಇದ್ದಾರೆ, ಮುಂಕತ್ತಾರೆ, ವೀಡಿಯೋ ಕಾಲಲ್ಲೇ ಮಾತಾಡ್ತಾರೆ. ನನಗೆ ಏನು ಹಿಂಗೆ ಮಾತಾಡ್ತಾರಲ್ಲ ಅಂದ್ಕೊಂಡು ನೋಡ್ತಾನೆ ಇದೆ ಅವ್ರನ್ನೇ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಹೊರಟ್ವಿ. ಮತ್ತು ಹಾಗೆಯೇ ಇಲ್ಲಿ ಹಣ್ಣು ಮಾರ್ತಾಯಿದ್ರು. ನೋಡಿ ಇವ್ರಿಗೆ ಎಷ್ಟು ಏಜ್ ಆಗಿದೆ, ಅವರು ಒಂದು ತಳ್ಳೋ ಗಾಡಿಯಲ್ಲಿ ಹಣ್ಣು ಇಟ್ಕೊಂಡು ಮಾರ್ತಾಯಿದ್ದಾರೆ ಅಂತಂದರೆ ಅವರೇನೋ ಅದರಿಂದ ಕೋಟಿ ಸಂಪಾದನೆ ಮಾಡ್ಕೊಳ್ಳೋ ಹೊಟ್ಟೆ ಪಾಡ್ಗೋಸ್ಕರ ಮಾಡ್ತಾಯಿರ್ತಾರೆ. ನಾನು ನಿಲ್ಲಿಸಿಸ್ಬಿಟ್ಟು ಶೈಲಿನ ಸೈಡ್ಗೆ ಹಾಕ್ಸ್ಬಿಟ್ಟು ಹೋಗಿ ಫ್ರೂಟ್ಸ್ ತೊಗೊಂಡೆ ನಾನು. ಈ ಥರ ಒಂದು ದಯವಿಟ್ಟು ನಾನು ಕೇಳೋದು ಇಷ್ಟೇ, ದೊಡ್ಡ ದೊಡ್ಡ ಶಾಪ್ಗಳಲ್ಲೂ ತೊಗೊಳ್ತೀರಾ ಅಂದರೆ ನಾವು ಹುಡಿಕೊಂಡೋಗಿ ಅಂತ ಕೇಳ್ತಿಲ್ಲ. ನೀವು ಫ್ರೂಟ್ಸ್ ಎಲ್ಲ ತಗೊಳಕ್ಕೆ ಹೋದಾಗ ಈ ಥರ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವ್ಯಾಪಾರಿಗಳು, ರೈತರು ಅವ್ರೇನಾದರೂ ಸಿಕ್ಕರೆ ಅವ್ರ ಹತ್ರನೇ ಕೊಂಡ್ಕೊಳ್ಳಿ. ಒಳ್ಳೆ ಹಣ್ಣುಗಳು ಕೂಡ ಕೊಡ್ತಾರೆ, ಆದರೆ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಇವ್ರ ಹತ್ರ. ಯಾಕೆ ದೊಡ್ಡ ದೊಡ್ಡ ಶಾಪ್ ಹೋದರೆ ಅದರಂತಲೇ ದುಡ್ಡು ಹಾಕಿರ್ತಾರೆ. ಇವ್ರುಗಳ ಹತ್ರ ಎಲ್ಲ ನಾವು ಸ್ವಲ್ಪ ಕಡಿಮೆಗೆ ತಗೋಬೋದು. ಹಣ್ಣು ಕೂಡ ತುಂಬ ಚೆನ್ನಾಗಿತ್ತು. ಪಚ್ಚಬಾಳೆಹಣ್ಣು ತಗೊಂಡೆ ನಾನು, 1 kg ತಗೊಂಡೆ. ಅಲ್ಲಿಂದ ಮುಂದೆ ಬರಬೇಕಾದ್ರೆ ಬೇಳೆ ಮಾರ್ತಾಯಿದ್ರು, ತೊಗರಿಬೇಳೆ ಆಟೋದಲ್ಲಿ. ನಾನು ಆಟೋದಲ್ಲಿ ತೊಗರಿಬೇಳೆ kg 100 ರೂಪಾಯಿ ಅಂತ ಮಾರ್ತಿದ್ರು. ಹೋಗಿ ನೋಡಿದೆ, ಇದು ಒಂಥರ ಬಟಾಣಿ ಕಾಳು ಥರ ಕಾಣಿಸ್ತು. ತಿಂದು ನೋಡಿದೆ, ಅದು ಬೇಳೆ ಥರನೇ ಟೇಸ್ಟ್ ಇತ್ತು.
ಆಮೇಲೆ ಇರಲಿ ಅಂದ್ಬಿಟ್ಟು ಹುಡುಗನ ನನಗೆ ಏನು ಬೆಳೆ ಎಲ್ಲಿ ಸಿಗುತ್ತೆ ಅದು ಇದು ಅನ್ಬೇಕಾದ್ರೆ ಇನ್ನೂ ಚಿಕ್ಕ ವಯಸ್ಸು ಹುಡುಗ, ಒಂದು 18 ವರ್ಷದ ಹುಡುಗ ಇರ್ಬೋದು. ನೀನೇನಪ್ಪ ಇಲ್ಲಿ ಆಟೋದಲ್ಲಿ ಇಟ್ಕೊಬಿಟ್ಟಿದ್ದೀಯಾ, ಯಾಕೆ ಕಾಲೇಜಿಗೆಲ್ಲ ಓದ್ತಾ ಇಲ್ವಾ ಅಂತ ಕೇಳಿದೆ. ಇಲ್ಲ ಅಮ್ಮ, ನಾನು ಓದ್ಕೊಂಡೇ ನಾನು ಇದು ಕೂಡ ವ್ಯಾಪಾರ ಮಾಡ್ತಿದ್ದೀನಿ. ಅಪ್ಪ ಅಮ್ಮನಿಗೆ ನಾನು ಭಾರ ಆಗಬಾರ್ದು, ಅವ್ರಿಗೂ ನಾನು ಬೆಳೆದ ಮಗ, ಅವ್ರಿಗೆ ಹೆಲ್ಪ್ ಮಾಡಿಕೊಂಡೆ ನಾನು ಓದ್ತಾ ಹೋಗಬೇಕು ಅಂತ ಹೇಳ್ದೆ. ಅದನ್ನ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಆವಾಗ ನಾನು ಬೇಳೆ ನೋಡೋಕ್ಕಂತ ಹೋಗಿದ್ದಳು, 2 kg ಬೇಳೆ ತಗೊಂಡೆ, ಹೆಸ್ರು ಕಾಳು ತಗೊಂಡೆ, ಅಲ್ಲೇ 1 kg ಹುಣಸೆಹಣ್ಣು ಕೂಡ ತಗೊಂಡೆ. ಹೇಳ್ಬಿಟ್ಟು ಬಂದು ಖುಷಿ ಪಡ್ತಾಯಿತ್ತು ಆ ಹುಡುಗ. ನೀನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಸರಿ ಅಮ್ಮ ಹಾಕಿ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕೆ ಅಂದರೆ ಇಂಥ ಮಕ್ಕಳುಗಳು ಇದ್ದಾರಲ್ಲ ಇವತ್ತಿನ ಕಾಲದಲ್ಲಿ, ಅಪ್ಪ ಅಮ್ಮನ ಹತ್ರನೇ ಕಿತ್ಕೊಂಡು ತಿಂದು ಬೈದು ಹೊಡೆದು ನೀವೇನು ಮಾಡಿದ್ದೀರ ಅನ್ನೋ ಒಂದು ಕಾಲದಲ್ಲಿ ನಾವು ಈ ವಯಸ್ಸಲ್ಲಿ ನಾವು ಈ ಥರ ದುಡಿದು ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ಬೋದು, ನಾವು ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದೆಯಲ್ಲ, ಅದೇ ಒಂದು ಖುಷಿ ಅಲ್ವಾ. ಹಾಗಾಗಿ ಒಂದು ದಿನಕ್ಕೆ ಮಾಡಿರೋಂಥ ವೀಡಿಯೋವಲ್ಲ, ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀನಿ ಅಲ್ವಾ ನಾನು. ಇದು ಟೇಸ್ಟ್ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ನೀವೇನಾದರೂ ಈ ಥರ ತೊಗರಿಬೇಳೆ ತಗೊಂಡು ಯಾವ ಥರ ಆಗಿದೆ ಏನು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ತೊಗರಿಬೇಳೆನೇ ಅಂತ ತಂದಿದ್ದೀನಿ. ಅದು ಯಾವುದೇ ಬೇಳೆ ಆದರೂ ಪರವಾಗಿಲ್ಲ, ಪಾಪ ಏನೋ ಮಾರ್ತಾಯಿದ್ರಲ್ವ, ಹಾಗಾಗಿ ತಕ್ಕೊಂಡು ಬಂದಿದ್ದೀನಿ. ಓಕೆನಾ, ಬಾಯ್. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.